ನಾವು ನೀವು ಈ ಗ್ರಾಮದ ಯುವಕರು ಎಲ್ಲಾ ಕೈ ಜೋಡಿಸಿ ಅಷ್ಟೇ, ಇನ್ನೇನು ಇಲ್ಲ. ಅಲ್ಲಿ ಇಂಗ್ಲಿಷ್ ಶಾಲೆಗೆ ಇಲ್ಲಿ ಕನ್ನಡ ಶಾಲೆಗೆ ವ್ಯತ್ಯಾಸ. ನಮ್ಮ ಸ್ವಂತ ವೆಚ್ಚದಲ್ಲಿ ಕೂಡ ನಾವು ಈ ಶಾಲೆಗಾಗಿ ದುಡಿಯಕ್ ರೆಡಿ ಆಗಿರ್ತೀವಿ. ಪುತ್ತೂರಿನ ಸರ್ಕಾರಿ ಈ ಒಂದು ಶಾಲೆಯ ಮಕ್ಕಳು ಬಹಳ ಪುಣ್ಯವಂತರು. ಮಕ್ಕಳಿಗೆ ಉಚಿತವಾಗಿ ಡ್ಯಾನ್ಸ್ ಕಲ್ಸೋಣ, ಯಾಕೆಂದ್ರೆ 100 ವರ್ಷ ಆಗಿದೆ ಅಂತ ಹೇಳ್ಬಿಟ್ಟು ಶತಮಾನ ವರ್ಷವನ್ನು ಆಚರಣೆ ಮಾಡ್ಬೇಕಂತ. ಈ ಶಾಲೆ ಸರ್ಕಾರಿ ಶಾಲೆ, ಯಾವುದೇ ಖಾಸಗಿ ಶಾಲೆಗೆ ಕಡಿಮೆ ಇಲ್ಲ ಅನ್ನುವಂತ ರೀತಿಯಲ್ಲಿ 125 ದಾಟಬೇಕು. ಪುತ್ತೂರು ಶಾಲೆ 100 ವರ್ಷಗಳು ಪೂರ್ಣ ಆಗಿದೆ ಈ ಶಾಲೆ ಪ್ರಾರಂಭವಾಗಿ. ಸರ್ಕಾರಿ ಶಾಲೆ ಅಂದ್ರೆ ಮೂಗು ಮುರಿಯೋರೇ ಹೆಚ್ಚು. ಆದ್ರೆ ಈ ವಿಡಿಯೋ ನೋಡಿದ್ರೆ ನಿಮ್ಮ ಈ ಮೈಂಡ್ಸೆಟ್ ಖಂಡಿತ ಬದಲಾಗುತ್ತೆ. ಯಾವುದೇ ಹೈಫೈ ಪ್ರೈವೇಟ್ ಸ್ಕೂಲ್ಗೂ ಕಮ್ಮಿ ಇಲ್ಲದಂತಹ ಒಂದು ಅದ್ದೂರಿ ಶಾಲಾ ವಾರ್ಷಿಕೋತ್ಸವದ ಝಲಕ್ಕಿದು. ನಮಸ್ಕಾರ ವೀಕ್ಷಕರೇ, ನಾವಿವತ್ತಿರೋದು ಸುಂದರವಾದ ಪ್ರಕೃತಿಯ ಮಡಿಲಲ್ಲಿರೋ ಮುಳಬಾಗಿಲು ತಾಲೂಕಿನ ಉತ್ತನೂರು ಗ್ರಾಮದಲ್ಲಿ. ಇಲ್ಲಿನ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಾರ್ಚ್ 9ರಂದು ನಡೆದ ಅದ್ದೂರಿ ವಾರ್ಷಿಕೋತ್ಸವದ ಸಂಭ್ರಮವನ್ನ ನೀವೇ ನೋಡಿ. ಮೊದಲು ಜ್ಯೋತಿ ಬೆಳಗಿಸಿ ಗಣ್ಯರು ಕಾರ್ಯಕ್ರಮಕ್ಕೆ ಶುಭ ಚಾಲನೆ ನೀಡಿದ್ರು. ಶಾಲೆ ಚಿಕ್ಕದಾದ್ರೂ ಕೀರ್ತಿ ಮಾತ್ರ ದೊಡ್ಡದು. ನಮ್ಮ ಕನ್ನಡವನ್ನು, ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ಹಾಡುಗಳಿಗೆ ಈ ಮಕ್ಕಳು ಹಾಕಿದ ಸ್ಟೆಪ್ಸ್ ನೋಡಿದ್ರೆ ನಿಜಕ್ಕೂ ವಾವ್ ಅನ್ಲೇಬೇಕು. ಅಲ್ಲಿದ್ದ ಪೋಷಕರಿಗೆ, ಹಿರಿಯರಿಗೆ ತಮ್ಮ ಬಾಲ್ಯವೇ ನೆನಪಾಗಿ ಹಳೆಯ ನೆನಪುಗಳಿಗೆ ಜಾರಿಹೋದ್ರು. ಕಾರ್ಯಕ್ರಮ ನಡೀತಾ ಇದ್ರೆ ಯಾರಿಗೂ ಟೈಮ್ ಅನ್ನೋದೇ ಗೊತ್ತಾಗಿಲ್ಲ, ಅಷ್ಟು ಸೊಗಸಾಗಿತ್ತು ಈ ಮಕ್ಕಳ ಪರ್ಫಾರ್ಮೆನ್ಸ್. ಅನೇಕ ರೀತಿಯ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಗೆದ್ದ ಮುದ್ದು ಮಕ್ಕಳಿಗೆ ವೇದಿಕೆ ಮೇಲಿದ್ದ ಗಣ್ಯರು ಬಹುಮಾನ ವಿತರಿಸಿ ಬೆನ್ನು ತಟ್ಟಿದ್ರು. ಅತಿಥಿಗಳೆಲ್ಲ ಮಕ್ಕಳ ಟ್ಯಾಲೆಂಟ್ ನೋಡಿ ಫುಲ್ ಖುಷಿಯಾದ್ರು. ಈ ಕಾರ್ಯಕ್ರಮ ಇಷ್ಟೊಂದು ಅದ್ಧೂರಿಯಾಗಿ ನಡೆಯೋಕೆ ಕಾರಣ ಊರಿನವರ ಒಗ್ಗಟ್ಟು. ಉತ್ತನೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಮತ್ತು ಸದಸ್ಯರು, ಶಾಲಾ ಶಿಕ್ಷಕರು, ಎಸ್ಡಿಎಂಸಿ, ಗ್ರಾಮದ ಹಿರಿಯರು, ಸುತ್ತಮುತ್ತಲಿನ ಗ್ರಾಮಸ್ಥರು, ಕ್ಲಸ್ಟರ್ ಸಿಆರ್ಪಿ ಹಾಗೂ ದಾನಿಗಳ ನಿಸ್ವಾರ್ಥ ಸಹಕಾರದಿಂದ ಈ ಹಬ್ಬ ಇಷ್ಟು ಅದ್ಭುತವಾಗಿ ಮೂಡಿಬಂತು. ಊರವರೆಲ್ಲ ಸೇರಿ ಸರ್ಕಾರಿ ಶಾಲೆಯನ್ನು ಉಳಿಸಿ ಬೆಳೆಸುತ್ತಿರುವ ಈ ಕಾರ್ಯ ನಿಜಕ್ಕೂ ಮೆಚ್ಚುವಂಟದ್ದು. ಈ ಮಕ್ಕಳ ಪ್ರತಿಭೆಗೆ ಹಾಗೂ ಊರಿನವರ ಪ್ರೀತಿಗೆ ಒಂದು ಲೈಕ್ ಇರಲೇಬೇಕು ಅಲ್ವಾ? ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಸರ್ಕಾರಿ ಶಾಲೆಗಳನ್ನು ಪ್ರೋತ್ಸಾಹಿಸಿ. ಮತ್ತಷ್ಟು ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಎಸ್ಪಿ ನ್ಯೂಸ್. ನಾನು ಇಲ್ಲಿಗೆ ಬಂದಾಗ್ಲಿಂದ ಇದು 6ನೇ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ. ಅದಕ್ಕೆ ಮೊದಲು ಈ ಕಂಟಿನ್ಯೂಸ್ ಆಗಿ ಇಲ್ಲಿ ನಡೀತಾ ಇತ್ತು. ನಾನು ಬಂದ್ಮೇಲೆ 6ನೇ ವರ್ಷದ ಶಾಲಾ ವಾರ್ಷಿಕೋತ್ಸವನ್ನ ಈ ಬಾರಿ ಈ ಒಂದು ಮಾರ್ಚ್ 9ನೇ ತಾರೀಕು ನಮ್ಮ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಉತ್ತನೂರು ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮದ ಹಿರಿಯರು, ನಮ್ಮ MVK ಪ್ರೌಢಶಾಲೆಯ ಅಧ್ಯಕ್ಷರು ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಿಗಳು, ಹಿತೈಷಿಗಳು, ಈ ಒಂದು ಶಾಲೆಯನ್ನ ಮೊದಲಿಂದ ಉತ್ತಮ ಮಟ್ಟಕ್ಕೆ ನಡೆಸ್ಕೊಂಡು ಬರ್ತಾ ಇರುವಂತ ನಮ್ಮ ಉತ್ತನೂರು ಸಿನಡ್ ಅವರನ್ನ ಆಗ ಬರಬೇಕು ಅಂತ ಕೇಳ್ಕೊಂಡಾಗ ಅವ್ರಿಗೆ ಎಷ್ಟೇ ಕೆಲಸ ಕಾರ್ಯಗಳಿದ್ರು ಎಲ್ಲವನ್ನು ಬದಿಗೊತ್ತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶ್ರೀಯುತರಿಗೆ ನಿಮ್ಮೆಲ್ಲರ ಪರವಾಗಿ, ಶಾಲೆಯ ಪರವಾಗಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಪ್ರೆಸಿಡೆಂಟ್ ಮಂಜುನಾಥ್ ಅವರು, ಇಲ್ಲ ಸರ್ ಮಾಡಲೇಬೇಕು, ಶಾಲಾ ವಾರ್ಷಿಕೋತ್ಸವ ಮಾಡಿದ್ರೆ ಒಂದಷ್ಟು ಮಕ್ಕಳು ಖುಷಿಯಾಗಿ ಇರ್ತಾರೆ, ಮತ್ತೆ ಬೇರೆ ವಿಲೇಜಸ್ ಇಂದ ಸ್ಕೂಲ್ಗೆ ಅಡ್ಮಿಷನ್ಸ್ಗೆ ಒಳ್ಳೆ ಅನುಕೂಲ ಆಗುತ್ತೆ, ಮಾಡಲೇಬೇಕು ಅನ್ನೋ ದೃಷ್ಟಿಯಿಂದ ಬಹಳಷ್ಟು 15 ದಿನದಿಂದ ತುಂಬಾ ಶ್ರಮಪಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಎಫರ್ಟ್ ಹಾಕಿ ಈ ಕಾರ್ಯಕ್ರಮ ನಡೆಸ್ಕೊಳ್ಳಿಕ್ಕೆ ಆಗಮಿಸಿದ್ದಾರೆ. ಮಂಜುನಾಥ್ ಅವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈ ವರ್ಷ ನಾವು ಶಾಲಾ ವಾರ್ಷಿಕೋತ್ಸವಕ್ಕೆ ನಾವು ಮತ್ತೆ ಪೋಷಕರಿಂದ ನಾವು ಕಲೆಕ್ಟ್ ಮಾಡಿ ಡ್ಯಾನ್ಸ್ ಮಾಸ್ಟರ್ ಕರೆಸಿ ನಾವು ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ವಿ. ನೆಕ್ಸ್ಟ್ ಕೆಲವರು ಪಾಪ ಕೊಡ್ಲಿಕ್ಕೆ ಆಗ್ತಾ ಇತ್ತು, ಕೆಲವರು ಅಮೌಂಟ್ ಕೊಡ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಹಂಗಾಗಿ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಹಾಗೂ ಈ ಒಂದು ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತಹ ಚಂದ್ರಪ್ಪರವರು, ಸರ್ ಅದು ಎಷ್ಟು ಖರ್ಚು ಬರುತ್ತೋ ನಾನು ಅದನ್ನು ಕೊಡ್ಲಿಕ್ಕೆ ರೆಡಿ ಇದ್ದೀನಿ, ನೀವು ಡ್ಯಾನ್ಸ್ ಮಾಸ್ಟರ್ ಕರೆಸಿ ನೀವು ಈ ಒಂದು ಕಾರ್ಯಕ್ರಮವನ್ನ ಪ್ರಾಕ್ಟೀಸ್ ಮಾಡಿಸ್ರಿ, ಎಲ್ಲಾ ಮಕ್ಕಳಿಗೂ ಭಾಗವಹಿಸ್ಲಿ,
ಮತ್ತೆ ಎಲ್ಲ ಮಕ್ಕಳಿಂದನೂ ಒಂದು ನಯ ಪೈಸಾನು ವಸೂಲಿ ಮಾಡಬಾರ್ದು, ಅದಿಷ್ಟು ಖರ್ಚಾಗುತ್ತೋ ನಾನು ಕೊಡ್ತೀನಿ ಅನ್ನೋ ದೃಷ್ಟಿಯಿಂದ ಅವ್ರು 2-3 ಸಾರಿ ನನಗೆ ಜ್ಞಾಪಿಸಿದ್ರು, ನೀವು ಕಾರ್ಯಕ್ರಮಕ್ಕೆ ಸ್ಟಾರ್ಟ್ ಮಾಡಿ ಅಂತ. ಹಾಗಾಗಿ ಶ್ರೀಯುತರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವ್ರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಮತ್ತೋರ್ವ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಶ್ರೀಮತಿ ಭಾರ್ಗವಿ ನಂದೀಶ್ ಅವರು ಅಷ್ಟೇ ನಮ್ಮ ಶಾಲೆಗೆ ಸುಮಾರು ಸಹಾಯ ಮಾಡ್ತಾನೆ ಬಂದಿದ್ದಾರೆ. ನಮಗೆ ಏನು ಸಮಸ್ಯೆ ಅಂದ್ರೂ ಸ್ಪಂದಿಸ್ತಾರೆ, ಮತ್ತೆ ಏನ್ ಬೇಕೋ ಕೇಳಿದ್ರೆ ನಮಗೆ ಕೊಡ್ತಾ ಇದ್ದಾರೆ. ಹಾಗೆ ಮಕ್ಕಳಿಗೆ ಈ ಒಂದು ಎಲ್ಲ ಮಕ್ಕಳಿಗೂ ಎಕ್ಸಾಮಿನೇಷನ್ ಪ್ಯಾಡ್ಸ್ ಕೊಡ್ತೀವಿ ಸರ್, ಅದು ಬೇರೆ ಯಾರಾದ್ರೂ ಕೊಡೋದ್ರು ಬೇಡ, ಬೇರೆ ಏನಾದ್ರು ಕೊಡ್ಲಿಕ್ಕೆ ಹೇಳಿ ಅಂತ ಹೇಳ್ಬಿಟ್ಟು ಪೆನ್ಸಿಲ್ಸ್ ಮತ್ತು ಎಕ್ಸಾಮಿನೇಷನ್ ಬೈಂಡ್ಸ್ ಇವೆಲ್ಲವನ್ನು ಕೊಡೋದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಲಿಕ್ಕೆ ಶ್ರೀಯುತರು ಆಗಮಿಸಿದ್ದಾರೆ. ನಮ್ಮ ನಂದೀಶ್ ಅವರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಇದೇ ಶಾಲೆಯ ಹಳೆ ವಿದ್ಯಾರ್ಥಿ, ಮುಳಬಾಗಿಲು ತಾಲೂಕಿನ ರೋಟರಿ ಸಂಸ್ಥೆಯ ಮಾಜಿ ಅಧ್ಯಕ್ಷರು, ಮೋಸ್ಟ್ಲಿ ಅವರು ಸತತವಾಗಿ ಅವ್ರ ಕೈ ನಮ್ಮ ಶಾಲೆ ಕಡೆ ಇದ್ದೇ ಇದೆ ಅಂದ್ರೆ ಕೈ ಜೋಡಿಸ್ತಾನೆ ಬಂದು ಪ್ರತಿ ಕಾರ್ಯಕ್ರಮಕ್ಕೂ ಅವ್ರು ಬಂದೇ ಬರ್ತಾರೆ. ಮತ್ತೆ ಏನೋ ಒಂದಷ್ಟು ಮಕ್ಕಳಿಗೆ ಸಹಾಯ ನೀಡ್ತಾನೆ ಇದ್ದಾರೆ. ಯಾಕಂದ್ರೆ ಪ್ರತಿಭಾ ಕಾರಂಜಿ ಕ್ಲಸ್ಟರ್ ಲೆವೆಲ್ ಪ್ರತಿಭಾ ಕಾರಂಜಿ ನಡೆಸಿದಾಗ್ಲೂ ಅಷ್ಟೇ ಎಲ್ಲಾ ಶಾಲೆಗಳು ಯಾವ್ದು ಹೈಯೆಸ್ಟ್ ಬಂದಿದೆಯೋ 4 ಶಾಲೆಗಳಿಗೆ ಬಹುಮಾನವನ್ನ ಅವರೇ ಕೊಟ್ಟಿದ್ದು, ಪಂಚಾಯತಿಂದನೂ ಕೊಟ್ಟಿದ್ದಲ್ಲದೆ ಮತ್ತೆ ಕ್ಯಾಶ್ ಪ್ರೈಸ್ ಅನ್ನ ಹೈಯೆಸ್ಟ್ ಪ್ರೈಸಸ್ ಬಂದಿರುವಂತಹ ಶಾಲೆಗಳು HPS 2, LPS 2 ಮತ್ತೆ ಸಮಾಧಾನಕರ ಬಹುಮಾನಗಳು, ಈ ರೀತಿಯಾಗಿ ಎಲ್ಲಾ ರೀತಿಯಲ್ಲೂ. ನೆಕ್ಸ್ಟ್ ಹಾಗೆ ಪ್ರವಾಸಕ್ಕೆ ಅವರ ಸಹಾಯ ಇತ್ತೇ ಇತ್ತು. ಹಾಗಾಗಿ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅವರು ಇಲ್ಲಿ ಬಂದೇ ಬರ್ತಾರೆ. ಅವ್ರು ಏನೋ ಒಂದಷ್ಟು ಮಕ್ಕಳಿಗಾಗಿ ಶಾಲೆಗಾಗಿ ಸಹಾಯ ಮಾಡ್ತಾನೆ ಇದ್ದಾರೆ. ಶ್ರೀಯುತ ಅರುಣ್ ಸಾರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅಷ್ಟೇ 5 ವರ್ಷಗಳು ನಮ್ಮ ಇದೇ ಗ್ರಾಮದ ಗಣೇಶ್ ಸಾರ್ ಅವರು ಇದ್ರು. 5 ವರ್ಷಗಳ ನಂತರ ಅವರು ಬೇರೆ ಕಡೆ ವರ್ಗಾವಣೆ ಆಗ್ಲೇಬೇಕಾಗಿತ್ತು, ಹಾಗಾಗಿ ಹೊರಟಿದ್ದಾರೆ. ಈಗ ಅವ್ರ ಪ್ಲೇಸ್ಗೆ ನಮ್ಗೆ ಅವ್ರಿಗಿಂತ ಇನ್ನೂ ಉತ್ತಮ ಸಂಪನ್ಮೂಲ ವ್ಯಕ್ತಿಗಳು ನಮಗೆ ಆಗಮಿಸಿದ್ದಾರೆ. ನಮ್ಮ ಪುಣ್ಯ. ಯಾಕೆಂತಂದ್ರೆ ಗಣೇಶ್ ಸಾರ್ ಅವರು ಶೈಕ್ಷಣಿಕವಾಗಿ ಬಹಳಷ್ಟು ಒಳ್ಳೆ ಇಂಟೆಲಿಜೆಂಟ್ ಇದ್ರು. ಇವರು ಶೈಕ್ಷಣಿಕವಾಗಿ ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ಒಳ್ಳೆ ಪ್ರತಿಭೆ ಇರುವಂತವ್ರು. ಯಾಕೆಂತಂದ್ರೆ ನಮ್ಮ ಉತ್ತನೂರ್ಗೂ ಮತ್ತೆ ಕೃಷ್ಣಗಿರಿಗೂ ತುಂಬಾ ಸಾರಿ ಫೈಟ್, ತಾಲೂಕ್ ಲೆವೆಲ್ ಆಗ್ಬೋದು, ವಾಲಿಬಾಲ್ ಅಲ್ಲಿ ಮತ್ತೆ ಹೋಬಳಿ ಲೆವೆಲ್ ಆಗಿರ್ಬೋದು ಅಂತ ಪ್ರತಿಭಾನ್ವಿತ CRPಗಳೇ ನಮಗೆ ಬಂದಿರುವಂತದ್ದು ನಮ್ಮ ಅದೃಷ್ಟ. ಜೊತೆಗೆ ಭಾಸ್ಕರ್ ಸರ್ ಅವ್ರಿಗೆ ನಮ್ಮ CV ಹೇಳೋರು, ಭಾಸ್ಕರ್ ನೀವು ಇಲ್ಲಿಗೆ ಹಾಕ್ಸ್ಕೊಬಿಡಿ, ನಮಗೂ ಇನ್ನೂ ಒಂದಷ್ಟು ಕೋಚ್ ಕೊಡಕ್ಕೆ ಅನುಕೂಲ ಆಗತ್ತೆ ಅಂತ. ನಮ್ಮ ಮಾತಿನಂತೆ ನಮ್ಮ ಕ್ಲಸ್ಟರ್ಗೆ CRPಗಳಾಗಿ ಬಂದಿರುವಂತದ್ದು ನಮ್ಮ ಅದೃಷ್ಟ. ಉತ್ತಮ CRPಗಳಾಗಿರುವಂತಹ ಭಾಸ್ಕರ್ ಸರ್ಗೂ ನಾನು ಈ ಸಂದರ್ಭದಲ್ಲಿ ನಮ್ಮ ಶಾಲೆ ಪರವಾಗಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. SDMC ಸದಸ್ಯರಾಗಿರುವಂತಹ ದೇವರಾಜ್ರವರು ಅವರು ಅಷ್ಟೇ ಪ್ರವಾಸಕ್ಕೆ ಅವರು ಸಹಾಯ ಆಗ್ತಾ ಇತ್ತು. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕಷ್ಟೇ ಇಷ್ಟು ಜನ ಗೆಸ್ಟ್ಗಳು ಬರ್ತಾರೆ, ಎಲ್ರಿಗೂ ಶಾಲು ಮತ್ತು ಹಾರಗಳ ವ್ಯವಸ್ಥೆಯನ್ನ ಮಾಡ್ತೀನಿ ಅನ್ನೋ ದೃಷ್ಟಿಯಿಂದ ಅವರು ನಮಗೆ ಸಹಾಯ ನೀಡೋದ್ರ ಜೊತೆಗೆ ನಮ್ಮೊಟ್ಟಿಗೆ 15 ದಿವಸದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು, ಯಶಸ್ವಿ ಆಗ್ಬೇಕು ಅಂತ ಕೈ ಜೋಡಿಸ್ತಾ ಬಂದಿದ್ದಾರೆ. ಶ್ರೀಯುತ ದೇವರಾಜ್ರವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಎಲ್ಲ ಒಂದು ಸಹಾಯ ಅವರು ಮಾಡ್ತಾ ಇದ್ದಾರೆ. ಮತ್ತೆ ಈ ಕಾರ್ಯಕ್ರಮಕ್ಕಷ್ಟೇ ಅವರು ಧನ ಸಹಾಯವನ್ನ ನೀಡೋದ್ರ ಜೊತೆಗೆ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಡ್ಲಿಕ್ಕೆ ಶ್ರೀಯುತರು ಬಂದಿದ್ದಾರೆ. ಭೀಮರಾಜ್ರವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಬಿಸ್ಮಾನ ಬೇಗಂ ಮುನಾವರ್ ಖಾಸ್ ಅವರು ಈ ಕಾರ್ಯಕ್ರಮಕ್ಕೆ ಅವರು ಸಹಾಯ ಆಗ್ತಾ ಇದೆ. ಜೊತೆಗೆ ವಿಶೇಷವಾಗಿ ಎಲ್ಲ ಮಕ್ಕಳಿಗೂ ಹೋಳಿಗೆ ಹಾಕ್ಬೇಕು ಅಂತ ನಿನ್ನೆಯಿಂದ ಹೋಳಿಗೆ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಬಹಳ ಗ್ರೇಟ್. ಯಾಕೆಂತಂದ್ರೆ ಅವ್ರಿಗೆ ಹೋಳಿಗೆ ಮಾಡಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ರು. ಅಂತದ್ರಲ್ಲಿ ಅವರೇ ಹೋಳಿಗೆಯನ್ನ ಎಲ್ಲರನ್ನ ಸಹಾಯ ತಗೊಂಡು ಹೋಳಿಗೆಯನ್ನ ಮಾಡಿಸಿರುವಂತದ್ದು ಎಲ್ಲ ಮಕ್ಕಳಿಗೂ ಮತ್ತೆ ಪೇರೆಂಟ್ಸ್ ಎಲ್ರಿಗೂ. ಹಂಗಾಗಿ ಶ್ರೀಯುತರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ಮೊದಲು ಉಪಾಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ರು. ಈಗ ಅವರು ಮಿಸಸ್ ಅವರು ಈಗ ಇಲ್ಲಿ ಹಾಲಿ ಮೆಂಬರ್ ಆಗಿ ಲಕ್ಷ್ಮೀದೇವನವರು ಕೆಲಸ ನಿರ್ವಹಿಸ್ತಾ ಇದ್ದಾರೆ. STMC ಸದಸ್ಯರಾಗಿರುವಂತಹ ನಮ್ಮ ವೆಂಕಟರಾಮರವರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ರು. ಅವರು ಅಷ್ಟೇ ಶಾಲೆಗಾಗಿ, ಶಾಲೆಯ ಅಭಿವೃದ್ಧಿಗಾಗಿ ಒಳ್ಳೆ ಶ್ರಮಿಸ್ತಾ ಇರುವಂತಹ ವ್ಯಕ್ತಿ. ಅವ್ರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ರು. ಮತ್ತೆ ಟೈಲರಿಂಗ್ ಕ್ಲಾಸ್ಗೆ ಎಲ್ಲವನ್ನು ವ್ಯವಸ್ಥೆ ಮಾಡಿಸಿದಂತವರು ನಮ್ಮ ಶ್ರೀಮತಿ ಮಾಲತಿ ಸತೀಶ್ ಅವರು. ಯಾಕೆಂದ್ರೆ ನಮ್ಗೆ ಕ್ರಿಯೇಟಿವ್ ಫ್ಯೂಚರ್ ಸಂಸ್ಥೆ ನಮ್ಗೆ ಗೊತ್ತೇ ಇರಲಿಲ್ಲ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದೆ ಇವರು. ಹಂಗಾಗಿ ಈಗ ನಮಗೆ ಫ್ರೀಯಾಗಿ ನಮ್ಮ ತೊಬ್ಬು ಮಿಸ್ ಅವರನ್ನ ಯಾವುದು ಸ್ಪೋಕನ್ ಇಂಗ್ಲಿಷ್ಗೆ ವ್ಯವಸ್ಥೆ ಮಾಡಿಸಿದ್ದಾರೆ. ಮತ್ತು ರಮ್ಯಾರವ್ರನ್ನ ಫ್ರೀ ಟ್ಯೂಷನ್ಗೆ
ಅವನ್ನ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ಸುಪ್ರಿಯಾರವನ್ನ ಟೈಲರಿಂಗ್ ಕ್ಲಾಸ್ ಟೀಚರ್ ಆಗಿ ವ್ಯವಸ್ಥೆ ಆಗಿದೆ. ಇವೆಲ್ಲಕ್ಕೂ ಕಾರಣಕರ್ತರು ಮಾಲತಿ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಧನ ಸಹಾಯವನ್ನು ನೀಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗಾಗಿ ಶ್ರೀನಿವಾಸ್ ರವರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅವರು ಇವಾಗಲೂ ಈ ಶಾಲೆಯಲ್ಲಿ ವರ್ಕ್ ಮಾಡ್ದಂಗೆ, ಯಾಕೆಂತಂದ್ರೆ ಈಗ ಇವರಿಗೆ ಡ್ಯಾನ್ಸ್ ಮಾಸ್ಟರ್ ಇಬ್ಬರಿಗೂ ನಮ್ಮ ಶಾಲಾ ವತಿಯಿಂದ ಸ್ನೇಹಿತರಿಗೆ ನಿಮ್ಮೆಲ್ಲರ ಪರವಾಗಿ, ಕಾರ್ಯಕ್ರಮ ಪರವಾಗಿ, ಶಾಲೆಯ ಪರವಾಗಿ ನಾನು ಸ್ವಾಗತ. ಶಂಕರಪ್ಪ ಸಾರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಹೋಬಳಿನಲ್ಲಿ ಇಂಗ್ಲಿಷ್ ಶಾಲೆ ಸರ್ಕಾರದಿಂದನೇ LKG UKG ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಈ ವರ್ಷದಿಂದಾನೇ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ದಯವಿಟ್ಟು ಪ್ರೈವೇಟ್ ಸ್ಕೂಲ್ಗಳಿಗೆ ಸೇರಬೇಡಿ. ನೀವು ಯಾರು ಏನಾದರೂ ಅಂದ್ಕೊಳ್ಳಿ, ಏನೂ ಇಲ್ಲ. ಅಲ್ಲಿ ಇಂಗ್ಲೀಷು ಕಮ್ಮಿ ಇಯರ್ ಅಂತಾರೆ, ಬಾ ಅನ್ನೋದಕ್ಕೆ ಗೋ ದೇರ್ ಅಂತಾರೆ ಅಷ್ಟೇ, ಇನ್ನೇನು ಇಲ್ಲ. ಅಲ್ಲಿ ಇಂಗ್ಲೀಷ್ ಶಾಲೆಗೆ ಇಲ್ಲಿ ಕನ್ನಡ ಶಾಲೆಗೆ ವ್ಯತ್ಯಾಸ. ದಯವಿಟ್ಟು ಯಾರೇ ಆಗಲಿ ಇಲ್ಲೇ ಪ್ರೈವೇಟ್ ಸ್ಕೂಲ್ಗಿಂತ ಹೆಚ್ಚಿನ ರೀತಿಯಲ್ಲಿ ಈ ಶಾಲೆಯಲ್ಲಿ ನಮ್ಮ ಪಾಠ ಪ್ರವಚನಗಳನ್ನು ಮಾಡಿಕೊಡ್ತಾ ಇದ್ದಾರೆ ಗುರುಗಳು. ಹಾಗೂ ಇಂಗ್ಲೀಷ್ಗೆ ಸ್ಪೆಷಲ್ ಆಗಿ ವಿಶೇಷ ನುರಿತ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅವರಿಂದ ನಿಮ್ಗೆ ಒಳ್ಳೆ ಇಂಗ್ಲೀಷ್ ಸಹ LKG ಸರ್ಕಾರದಿಂದಾನೇ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಪ್ರಾರಂಭ ಮಾಡಿದ್ದಾರೆ. ನೀವು ದಯವಿಟ್ಟು ಎಲ್ಲೂ ಸೇರ್ಕೋಬೇಡಿ, ಇಲ್ಲೇ ಇದೇ ಗ್ರಾಮದಲ್ಲಿ ಸೇರ್ಕೊಳ್ಳಿ. ಇಲ್ಲಿ ವೇದಿಕೆ ಮೇಲಿರುವಂಥ ಗುರುಗಳು DV ಗುಂಡಪ್ಪನವರು, ವಿಶ್ವೇಶ್ವರಯ್ಯನವರು, ಇವರೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರೆ. ಅನೇಕ ಇಂಜಿನಿಯರ್ಗಳು ವಿದ್ಯಾವಂತರಾಗಿಲ್ವಾ, ಡಾಕ್ಟರ್ಗಳಾಗಿಲ್ವಾ, ಇವೆಲ್ಲ ದಯವಿಟ್ಟು ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ ಇದೇ ಶಾಲೆಯಲ್ಲಿ ಸೇರಬೇಕು. ಇಂಗ್ಲೀಷ್ ಮೀಡಿಯಮ್ಗೆ ಇಂಗ್ಲೀಷ್ನಲ್ಲೇ ಹೇಳ್ಕೊಡ್ತಾರೆ. ದಯವಿಟ್ಟು ನೀವು ಈ ಶಾಲೆಗೆ ಪ್ರೋತ್ಸಾಹ ಕೊಡಬೇಕು. ಈ ಶಾಲೆಗೆ ಸಹಾಯ ಮಾಡಿರ್ತಕ್ಕಂಥ ಅನೇಕ ಮುಖಂಡರುಗಳು ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾನೊಂದು ವಿನಂತಿ, ನಮ್ಮ ಮುಖ್ಯೋಪಾಧ್ಯಾಯರ ಹಿರಿಯ ನಿವೃತ್ತ ಮುಖ್ಯೋಪಾಧ್ಯಾಯರಲ್ಲಿ, ಈಗ ಯಾರು ಇರ್ತೀವೋ ಯಾರು ಸತ್ತೋಗ್ತೀವೋ ಗೊತ್ತಿಲ್ಲ. ಮುಂದಿನ ವರ್ಷ ನಮ್ಮ ಶಾಲೆ ಪ್ರಾರಂಭ ಆಗಿ 107 ವರ್ಷ ಆಗಿದೆ. ಈ ಉತ್ತನೂರಿನಲ್ಲಿ ಶಾಲೆ ಪ್ರಾರಂಭ ಆಗಿ 100 ವರ್ಷದ ಹಬ್ಬ ಮಾಡಬೇಕು. ನಾವು ಅದನ್ನು ಅನೇಕ ಸಲ ಕೇಳ್ಕೊಳ್ತಾನೆ ಇದ್ದೀನಿ. ಈ ಸಲ ಏನಾದರೂ ಮಾಡಿ 100 ವರ್ಷದ ಹಬ್ಬ ಒಂದು ಮಾಡಿದ್ರೆ, ಅದು ನಂಗ್ಲಿ, ಬೈರ್ಕೂರು, ತಾಯ್ಲೂರು ಎಲ್ಲ ಕಡೆನೂ ಮಾಡಿದ್ದಾರೆ, ಉತ್ತನೂರಿನಲ್ಲಿ ಇನ್ನೂ ಮಾಡಿಲ್ಲ. ಅದರಿಂದ ನಮಗೆ ಒಂಥರ ಮನಸ್ಸಿಗೆ ನೋವಾಗುತ್ತೆ. ಏನೇ ಆಗಲಿ ಎಲ್ಲ SDMC ಸದಸ್ಯರುಗಳೆಲ್ಲರೂ ನಿಷ್ಠೆಯಿಂದ ಸೇವೆ ಮಾಡಿ ಈ ಒಂದು ಶತಮಾನೋತ್ಸವವನ್ನು ಆಚರಿಸೋಣ. ಸೂರ್ಯಚಂದ್ರ ಇರೋವರೆಗೂ ಇದ್ದೋಗುತ್ತೆ ಒಂದು ಶತಮಾನೋತ್ಸವದ ಜ್ಞಾಪಕವಾಗಿ ಒಂದು ಪುಸ್ತಕ ಇವೆಲ್ಲ ಬಿಡುಗಡೆ ಮಾಡಬೇಕು. ಎಲ್ಲರೂ ಸಹಕಾರ ಮಾಡ್ತೀರಾ ನಮ್ಮ ಗ್ರಾಮದಲ್ಲಿ ಅನ್ನೋ ಒಂದು ಭರವಸೆ ಇದೆ. ಜೊತೆಗೆ ವಿಶೇಷವಾಗಿ ನಮಗೆ ಸಂಪನ್ಮೂಲ ವ್ಯಕ್ತಿಗಳಂತ ಶ್ರೀಮಾನ್ ಭಾಸ್ಕರ್ ಅವರು ಬಂದಿದ್ದಾರೆ. ಅವರು ನಿಜವಾಗ್ಲೂ ಒಳ್ಳೆ ವಿದ್ಯಾವಂತರು, ಒಳ್ಳೆ ಸುಸಂಸ್ಕೃತ ಕುಟುಂಬದಿಂದ. ಮುಡಿನೂರು ಅಂತಂದ್ರೆ ನಮಗೆ ವೇದ ಪಾಠಶಾಲೆಯಲ್ಲಿ ನಮ್ಮ ಹೋಬಳಿಲೇ ಒಳ್ಳೆ ಉತ್ತಮವಾದಂಥ ಗ್ರಾಮ ಅಂತ ಹೆಸರುವಾಸಿ ಆಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಆಮೇಲೆ ಇನ್ನೊಂದು ಡ್ಯಾನ್ಸ್ ಮಾಸ್ಟರ್ ಶಿವರಾಮ್ಗೆ ನಾವು ಎಷ್ಟು ಧನ್ಯವಾದಗಳು ಹೇಳಿದ್ವು ಸಾಲದು. ಕಾರಣ ಏನಂತಂದ್ರೆ ಅವರು ಕಲಿಸಿರ್ತಕ್ಕಂಥ ವಿದ್ಯೆ ಅಮೋಘವಾದ್ದು, ಇದನ್ನು ಮರೆಯೋಕೆ ಆಗೋದಿಲ್ಲ. ನೋಡಿ ಎಷ್ಟು ಅದ್ಭುತವಾಗಿ ಹಾಡನ್ನು ಹಾಡಿದ್ದಾರೆ, ಅನೇಕ ಡ್ಯಾನ್ಸ್ಗಳನ್ನು ಹೇಳ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ಪರವಾಗಿ, ಶಾಲೆಯ ಪರವಾಗಿ ಉತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಅರ್ಪಿಸ್ತಾ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈಗ ಮಾತ್ರ LKG ಪಾಸ್ ಆದವರು, ಹಾಗೆ UKG, ಆಮೇಲೆ ಫಸ್ಟ್ದಾಗ ಬರೋರು LKG. ಅಲ್ಲಿಗೆ LKG UKG 2 ವರ್ಷ, ಮುಂದಿನ ವರ್ಷಕ್ಕೆ 2 ಸ್ಟಾರ್ಟ್ ಆಗುತ್ತೆ. ಈ ವರ್ಷದಲ್ಲಿ LKG ಮಾತ್ರ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ LKGಗೆ ಒಬ್ಬ ನುರಿತ ಯಾರಾದರೂ ವಿದ್ಯಾವಂತರು ಒಬ್ಬರು ಬೇಕು. ಅದಕ್ಕೆ ಹೆಂಗಸರು ಅನ್ನೋದೇನಿಲ್ಲ, ಗಂಡಸರು ಅನ್ನೋದೇನಿಲ್ಲ, ಯಾರು ಬೇಕಾದರೂ ಆಗ್ಬೋದು. ಸ್ವಲ್ಪ ಎಜುಕೇಷನ್ ಇರಬೇಕು. ಅದರಲ್ಲಿ TCH B.Ed ಏನೋ ಮಾಡಿರೋರು ಇರಬೇಕು. ಸಾಧ್ಯವಾದಷ್ಟು ಜಾಗ್ರತೆ ಶತಮಾನೋತ್ಸವ ಮಾಡಿಬಿಡ್ಬೇಕು. ಸುಮಾರು ವರ್ಷಗಳಿಂದ ಇದು ನೆನಗುರಿಗೆ ಬೀಳ್ತಾನೇ ಇದೆ, ತೀರ್ಮಾನವಾಗಿಲ್ಲ, ಶ್ರದ್ಧೆ ಬರಲಿಲ್ಲ. ಅದು ಯಾಕೋ ಏನೋ ಆ ದೇವ್ರಿಗೆ ಗೊತ್ತು. ಈ ಸರ್ತಿ ಆದರೂ ಕೂಡ ಈ ಶಂಕರಪ್ಪನವ್ರ ಪೀರಿಯಡ್ನಲ್ಲಾದರೂ ಕೂಡ ಶತಮಾನೋತ್ಸವ ಆದರೆ ಒಂದು ಸಂತೋಷ. ನಿಮ್ಮ SDMC ಆಗ್ಬೋದು, ಊರ್ನವ್ರು ಆಗ್ಬೋದು, ಯಾರೇ ಆಗ್ಬೋದು, ಇದು ಸ್ವಲ್ಪ ಶ್ರದ್ಧೆ ವಹಿಸ್ಕೊಂಡು ಶತಮಾನೋತ್ಸವ ಮಾಡಿದ್ರೆ ಸ್ಕೂಲ್ಗೂ ಒಳ್ಳೆಯದು,
ಒಳ್ಳೆ ಹೆಸರು ಇರುತ್ತೆ. ಮುತ್ತನೂರಿನ ಸರ್ಕಾರಿ ಈ ಒಂದು ಶಾಲೆಯ ಮಕ್ಕಳು ಬಹಳ ಪುಣ್ಯವಂತರು. ಯಾಕಂತಂದ್ರೆ ಯಾವುದೇ ಶಾಲೆಯಲ್ಲಿ ಇಲ್ದೇ ಇರತಕ್ಕಂತ ಸೌಲಭ್ಯ, ವಿಶೇಷವಾಗಿ ಸ್ಪೋಕನ್ ಇಂಗ್ಲಿಷು ಮತ್ತೆ ಟ್ಯೂಷನ್ ವ್ಯವಸ್ಥೆಯನ್ನು ಶ್ರೀಯುತ ಮಾಲ್ತಿ ಅಕ್ಕವರು ಅವರ ಒಂದು ಸ್ನೇಹಿತರನ್ನು ಒಳಗೂಡಿ ಅವರು ಈ ಒಂದು ಕಾರ್ಯಕ್ರಮ, ಇದು ಸರ್ಕಾರಿ ಶಾಲೆ ಆದ್ರೂ ಇಲ್ಲಿ ನೆರವೇರಿಸ್ಕೊಂಡ್ ಬರ್ತಾ ಇದ್ದಾರೆ. ಅವ್ರಿಗೂ ಸಹ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ಒಂದು ಶಾಲೆ ಈಗಾಗಲೇ ಸರ್ ಅವರು ಹೇಳ್ತಿದ್ರು 100 ವರ್ಷ ಆಗಿದೆ ಅಂತ ಹೇಳ್ಬಿಟ್ಟು ಶತಮಾನೋತ್ಸವವನ್ನು ಆಚರಣೆ ಮಾಡ್ಬೇಕಂತ. ಸರ್, ಶತಮಾನೋತ್ಸವ ಆಚರಣೆ ಮಾಡೋದಕ್ಕೆ ನಮ್ ಸಹಕಾರ ಖಂಡಿತ, ನಾವೆಲ್ಲ ಯೂತ್ಸ್ ಎಲ್ಲ ಸೇರಿ ಏನ್ ಸಹಕಾರ ಬೇಕು, ನಿಮ್ಮ ಹಿರಿಯರ ಒಂದು ಮಾರ್ಗದರ್ಶನ ತಗೊಂಡು ನಾವೆಲ್ಲ ಮಾಡ್ತೀವಿ ಅಂತ ಹೇಳ್ತಾ, ಮತ್ತೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಇದೆಲ್ಲ ಏನಕ್ಕೋಸ್ಕರ ಮಾಡ್ತಾ ಇದೀವಿ ಅಂದ್ರೆ ನಿಮ್ಗಾಗಿ, ಈ ಮಕ್ಕಳ ಭವಿಷ್ಯಕ್ಕಾಗಿ ಎಲ್ಲರೂ ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಹಾಗಾಗಿ ಮಕ್ಕಳ ಒಂದು ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಿ, ಒಂದು ಗುರುಗಳು ಏನ್ ಕೇಳ್ತಾರೆ ಅಂದ್ರೆ, ಗುರು ದಕ್ಷಿಣ ಏನ್ ಕೇಳ್ತಾರೆ ಅಂತಂದ್ರೆ, ಅವ್ರು ಹಣ ಕೇಳಲ್ಲ, ಏನು ಕೇಳಲ್ಲ. ಅದು ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ ಏನ್ ಕೇಳ್ತಾರೆ ಅಂದ್ರೆ, ನಿಮ್ಮ ಒಂದು ವಿದ್ಯಾಭ್ಯಾಸವನ್ನು ನೀವು ಒಂದು ಸ್ಥಾನಕ್ಕೆ ಹೋಗಿದ್ದೀರಂದ್ರೆ ಅದೇ ಅವರಿಗೆ ಒಂದು ಕೋಟಿ ಬಹುಮಾನ ಕೊಟ್ಟಷ್ಟು ಖುಷಿ ಆಗುತ್ತೆ ಶಿಕ್ಷಕರಿಗೆ. ಹಾಗಾಗಿ ಮಕ್ಕಳೆಲ್ಲ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ನಿಮ್ಮ ತಂದೆ ತಾಯಿಗೆ ಮತ್ತು ನಿಮ್ಮ ಊರಿಗೆ ಮತ್ತು ನಿಮ್ಮ ಶಾಲೆಗೆ ಒಳ್ಳೆ ಹೆಸರು ತರಬೇಕು ಅಂತ ಹೇಳ್ತಾ ನನ್ನನ್ನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಒಂದು ಅನ್ಸುತ್ತೆ. ನಾನು ಮಾತಾಡೋದು ಮುಗಿಸ್ತೀನಿ. ಕಾರ್ಯಕ್ರಮ ಇಟ್ಕೊಂಡು ಕಲಿಕಾ ಹಬ್ಬ ಅಂತ ಜನವರಿಯಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡ್ರು. ಅವತ್ತು ಫಸ್ಟ್ ಪ್ಲೇಸ್ ಬಂದಿರುವಂತದ್ದು ಉತ್ತನೂರು ಶಾಲಾ ಮಕ್ಕಳು 5th ಅಲ್ಲಿ. ನೆಕ್ಸ್ಟ್ ತಾಲೂಕ್ ಲೆವೆಲ್ಗೆ ಕ್ವಿಜ್ ಅಲ್ಲಿ ಇಟ್ಕೊಂಡ್ವಿ, ಅಲ್ಲೂ ಫಸ್ಟ್ ಬಂದಿರುವಂತದ್ದು ಅವರಿಬ್ಬರು ಮಕ್ಕಳು. ಅವರು ಯಾರು ಅಂತಂದ್ರೆ ಶ್ರೇಯ ಡಿ ಮತ್ತು ಚೈತನ್ಯ ಬಿ, ಅವರಿಬ್ರು ವೇದಿಕೆಗೆ ಬರಬೇಕು. ಕ್ವಿಜ್ ಅಲ್ಲಿ ಫಸ್ಟ್ ಬಂದಿರುವಂತದ್ದು ಇವರಿಬ್ರು ಮಕ್ಕಳೇ. ಫಸ್ಟ್, ಸೆಕೆಂಡ್ ಮರಳಮೇಡು ಬಂದಿದೆ. ಇವ್ರ ಜೊತೆಗೆ ಇನ್ನೊಂದು ಮಗು ಇದೆ, ಸಹನಾ ಅಂತ, ಸಹನಾ. 3 ಮಕ್ಕಳು ಅಷ್ಟೇ, ಒಬ್ಬರಿಗೊಬ್ರು ಭಾರಿ ಕಾಂಪಿಟೇಷನ್. 5th ಅಲ್ಲೇ ಎಲ್ಲ ಹಂಗೆ ಇದಾರೆ ಬಿಡಿ. ಮೋಸ್ಟ್ಲಿ ನಮಗೆ 7th ವೀಕ್ ಸ್ವಲ್ಪ ಅಷ್ಟೇ, ಇನ್ನೆಲ್ಲ ಬ್ಯಾಚಸ್ ಅಷ್ಟೇ ತುಂಬಾ ಚೆನ್ನಾಗಿ ಹೇಳಿದ ಮಾತು ಕೇಳ್ತಾರೆ, ನೀಟಾಗಿ ಒಳ್ಳೆ ಪ್ರೋಗ್ರೆಸ್ ಇದೆ. ಮನೆಗಳಲ್ಲೂ ಚೆನ್ನಾಗಿ, ಈಗ ಎಲ್ಲಾ ಮಕ್ಕಳು ಇದೇ ರೀತಿ ಚೆನ್ನಾಗಿ ಓದ್ಬೇಕು, ನಮ್ಮ ಶಾಲೆಗೆ ಮತ್ತು ಉತ್ತನೂರಿಗೆ ಒಳ್ಳೆ ಕೀರ್ತಿಯನ್ನು ತರಬೇಕು. ನಾವು ನಮ್ಮ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಪ್ರಾರಂಭ ಮಾಡಿದೀವಿ. ಈ ಒಂದು ಶಾಲಾ ವಾರ್ಷಿಕೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅದ್ದೂರಿಯಾಗಿ ಮಾಡ್ಕೊಡ್ಬೇಕಂತ ನಾವು ಮೊನ್ನೆ SDMC ಸದಸ್ಯರು ಎಲ್ಲ ಚರ್ಚೆ ಮಾಡಿದಾಗ, ಇಲ್ಲ ಈ ಸಲ ಸ್ವಲ್ಪ ಬೇಗ ಮಾಡ್ಬೇಕಂದಾಗ, ಇಲ್ಲ ಸರ್ ಚೆನ್ನಾಗಿ ಮಾಡೋಣ ಅಂತ ಹೇಳಿದ್ವಿ. ಪ್ರತಿ ವರ್ಷದಂತೆ ಈ ವರ್ಷನೂ ನಾನು ಸಹ ಡ್ಯಾನ್ಸ್ ಮಾಸ್ಟರ್ ಏನಿದೆಯೋ ಆ ದುಡ್ಡು ನಾನೇ ಭರಿಸ್ತೀನಿ. ಮಕ್ಕಳಿಗೆ ಉಚಿತವಾಗಿ ಡ್ಯಾನ್ಸ್ ಕಲ್ಸೋಣ. ಯಾಕೆಂದ್ರೆ ದುಡ್ಡು ಅಂದ್ರೆ ಕೆಲವು ಮಕ್ಕಳು ಸೇರ್ತಾರೆ, ಕೆಲವು ಮಕ್ಕಳು ಸೇರಲ್ಲ. ಆದ್ರಿಂದ ನಮ್ಮಲ್ಲಿ ಯಾವುದೇ ತರದ ತಾರತಮ್ಯ ಇರಬಾರ್ದು ಅಂತ ಎಲ್ಲಾ ಮಕ್ಕಳು ಈ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸ್ಬೇಕೆಂದು ನನ್ನ ಆಸೆ ಇರೋದ್ರಿಂದ ಎಲ್ಲಾ ಮಕ್ಕಳು ಭಾಗವಹಿಸ್ಬೇಕಂತ ಡ್ಯಾನ್ಸ್ ಮಾಸ್ಟರ್ ಏನೇ ವೆಚ್ಚ ಇರ್ಲಿ ನಾನು ಭರಿಸ್ತೀನಿ ಅಂತ ಅದೇ ಮಾತು ಕೊಟ್ಟಿದೆ, ಅದೇ ಬರ್ಸ್ಕೊಂಡು ಹೋಗ್ತೀನಿ. ಮುಂದಿನ ದಿನಗಳಲ್ಲೂ ಅಷ್ಟೇ ಈ ಶಾಲೆಗಾಗಿ ಈ ಶಿಕ್ಷಕ ವರ್ಗದವರು, ಸಿಬ್ಬಂದಿ ವರ್ಗ ಏನೇ ಹೇಳಿ ಚಾಚು ತಪ್ಪದೆ ಮಾಡ್ತೀನಿ. ಅದೇ ರೀತಿಯಾಗಿ ನನ್ನ ಗ್ರಾಮಸ್ಥರು ಅಷ್ಟೇ, ನಾವು ನೀವು ಈ ಗ್ರಾಮದ ಯುವಕರು ಎಲ್ಲಾ ಕೈ ಜೋಡಿಸಿ ಈ ಒಂದು ಗ್ರಾಮದ ನಾವು ಓದಿರ್ತಕ್ಕಂತ ಒಂದು ಶಾಲೆಯನ್ನು ಅಭಿವೃದ್ಧಿ ಪಡಿಸ್ಬೇಕಾದ್ರೆ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು. ಒಂದು ಕೈಯಿಂದ ಚಪ್ಪಾಳೆ ಆಗಲ್ಲ. ದಯವಿಟ್ಟು ಇಲ್ಲಿ ಯಾವುದೇ ಪಕ್ಷ ಭೇದ ಬೇಡ, ಯಾವುದೇ ಜಾತಿ ಭೇದ ಬೇಡ. ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಶಾಲೆಯ ಏಳಿಗೆಗಾಗಿ ಎಲ್ಲರೂ ಶ್ರಮಿಸೋಣ. ಏನೇ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರು ನಾವೆಲ್ಲ ಕುತ್ಕೊಂಡು ಚರ್ಚೆ ಮಾಡಿ ಈ ಒಂದು ಶಾಲೆಯನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗೋಣ. ಅದೇ ರೀತಿಯಾಗಿ LKG UKG ಸಹ ಈ ವರ್ಷ ಪ್ರಾರಂಭ ಆಗ್ತಾ ಇದೆ. ಈ ಒಂದು ಎಲ್ಲಾ ನನ್ನ ಪೋಷಕ ವರ್ಗದವ್ರಿಗೆ ಹೇಳೋದು, ಎಲ್ಲಾ ಮಕ್ಕಳನ್ನ ಇಲ್ಲಿ ಸೇರಿಸಿ ಈ ಶಾಲೆಯಲ್ಲಿ ಏನೇ ಸಣ್ಣ ಬಣ್ಣ ಸಮಸ್ಯೆಗಳಿದ್ರು ನಾವು ಯುವಕರು, ಗ್ರಾಮದ ಹಿರಿಯರು ಎಲ್ಲಾ ಸೇರಿ ಏನೇ ಸಮಸ್ಯೆಗಳಿದ್ರು ಮಕ್ಕಳಿಗೆ ಅವೆಲ್ಲ ನಾವೇ ಸ್ವಂತ ವೆಚ್ಚದಿಂದ ಭರಿಸ್ತೀವಿ. ಅದೇ ರೀತಿ ಗ್ರಾಮ ಪಂಚಾಯತಿಯಿಂದ ಸಹ ಏನೇ ಅನುಕೂಲಗಳಾಗಟ್ರೆ ನಾವೀಗಾಗ್ಲೇ ಸ್ಪೋರ್ಟ್ಸ್ ಐಟಮ್ಸ್ ಆಗ್ಬೋದು, ಎಲ್ಲಾ ಸ್ಪೋರ್ಟ್ಸ್ ಐಟಮ್ಸ್ ಶಾಲೆಗೆ ಏನೇ ಬೇಕಾದ್ರೂ ಟೀಚರ್ಸ್ ಕೇಳಿದ ತಕ್ಷಣ ನಾವೆಲ್ಲ ಅನುಕೂಲ ಮಾಡ್ಕೊಡ್ತೀವಿ. ಮುಂದಿನ ದಿನಗಳಲ್ಲೂ ಅಷ್ಟೇ ಏನೇ ಸಮಸ್ಯೆ ಇದ್ರೆ ನಮ್ ಸ್ವಂತ ವೆಚ್ಚದಲ್ಲಿ ಕೂಡ ನಾವು ಈ ಶಾಲೆಗಾಗಿ ದುಡಿಯಕ್ ರೆಡಿ ಆಗಿರ್ತೀವಿ. ಅದೇ ರೀತಿಯಾಗಿ ಮಕ್ಕಳನ್ನ ಪೋಷಕರು ದಯವಿಟ್ಟು ಮಕ್ಕಳ ಶಿಕ್ಷಕರ ಜೊತೆಗೆ ತಾವು ಕೈ ಜೋಡಿಸ್ಬೇಕು. ಮಕ್ಕಳಿಗೆ ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ, ಏನು ಈ ದಿನ ಹೋಮ್ವರ್ಕ್ ಕೊಟ್ಟಿದ್ದಾರೆ ಚಾಚು ತಪ್ಪದೆ ತಾವು ಆ ಮಕ್ಕಳ ಕೈಯಲ್ಲಿ ಮಾಡಿಸಿದಾಗ ಪ್ರೈವೇಟ್ ಸ್ಕೂಲ್ಗಳಿಗಿಂತ ಹೆಚ್ಚಾಗಿ ನಮ್ಮ ಶಾಲೆ ಒಳ್ಳೆ ಉನ್ನತವಾಗಿ ಬೆಳೆಯೋದ್ರಲ್ಲಿ ಸಂಶಯ ಇಲ್ಲ. ದಯವಿಟ್ಟು ಎಲ್ಲಾ ಮಕ್ಕಳು ಅಷ್ಟೇ, ಎಲ್ಲಾ ಪೋಷಕರು ಅಷ್ಟೇ ತಮ್ಮ ಮಕ್ಕಳ ಬಗ್ಗೆ ಗಮನ ಇರ್ಲಿ. ಏನೇ ಇರ್ಲಿ
ನಿಮ್ಮೊಂದಿಗೆ ನಾವಿರ್ತೀವಿ. ಸಣ್ಣ ಬಣ್ಣ ಸಮಸ್ಯೆಗಳಿದ್ರೆ ನಮಗ್ ತಿಳಿಸ್ಕೊಂಡ್ರೆ ಮಕ್ಕಳಿಗೆ ಅಷ್ಟೇ ಉನ್ನತ ವ್ಯಾಸಂಗಕ್ಕಾಗಿ ಏನಾದ್ರೂ ನಮ್ ಕಡೆಯಿಂದ ಸಹಾಯ ಬೇಕಾದ್ರೂ ನಾವೆಲ್ಲ ಮಾಡ್ತೀವಿ. ನಾನು ನನ್ನ ಸ್ನೇಹಿತರು ಈ ಊರು ಗ್ರಾಮಸ್ಥರೆಲ್ಲ ಸೇರಿ ಯಾರೇ ಆಗ್ಲಿ ಉನ್ನತ ಉದ್ಯೋಗಕ್ಕೆ ಹೋಗ್ಬೇಕಾದ್ರೆ ನಾವೆಲ್ಲ ಸಹಾಯ ಮಾಡ್ತೀವಿ. ಈ ಶಾಲೆಯಲ್ಲಿ ಓದಿರ್ತಕ್ಕಂತ ವಿದ್ಯಾರ್ಥಿಗಳು ಈಗಾಗಲೇ ಡಾಕ್ಟ್ರು, ಇಂಜಿನಿಯರ್ಗಳು ಎಲ್ಲ ಆಗಿದ್ದಾರೆ. ನಾವು ನಿಮ್ ತರ ಮುಂದೆ ಕುತ್ಕೊಂಡು ಇವತ್ತು ದೇವ್ರ ದಯೆಯಿಂದ, ನಮ್ಮ ಶಾಲಾ ಶಿಕ್ಷಕರ ದಯೆಯಿಂದ, ನಮ್ಮ ಗ್ರಾಮಸ್ಥರ ದಯೆಯಿಂದ ನಾವು ಇಲ್ಲಿ ಕುತ್ಕೊಂಡಿದ್ದೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಈ ಮಕ್ಕಳು ಮುಂದೆ ಉನ್ನತವಾಗಿ ವಿದ್ಯಾಭ್ಯಾಸ ಮಾಡಿದ್ರೆ ನಮ್ಮ ಶಾಲೆಗೆ, ತಂದೆ ತಾಯಿಗೆ, ನಮ್ಮ ಊರಿಗೆ ಒಳ್ಳೆ ಕೀರ್ತಿ ಬರುತ್ತೆ. ಒಂದು IAS, KS ಈ ತರ ಉನ್ನತ ಉದ್ಯೋಗಕ್ಕೆ ಹೋದಾಗ ನಮ್ಮೂರಿಗೆ ತಾವು ಸಹ ಒಂದು ಕೊಡುಗೆ ಕೊಡೋದಕ್ಕೆ ಆಗತ್ತೆ. ದಯವಿಟ್ಟು ಎಲ್ಲಾ ಮಕ್ಕಳು ನೀವು ಚೆನ್ನಾಗಿ ಹೋದ್ರೆ ನಿಮ್ ಜೊತೆಗೆ ನಾವಿರ್ತೀವಿ. ಇಷ್ಟನ್ನ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ಶಾಲೆ ಸರ್ಕಾರಿ ಶಾಲೆ, ಯಾವುದೇ ಖಾಸಗಿ ಶಾಲೆಗೆ ಕಡಿಮೆ ಇಲ್ಲ ಅನ್ನುವಂತ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಕಾರ್ಯಕ್ರಮಗಳಿಗೆ ನಮ್ಮದೇ ಆದಂತ ಒಂದು ಸಹಕಾರನೇ ಇರುತ್ತೆ. ಶತಮಾನೋತ್ಸವ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಊರಿನ ಹಿರಿಯರು ಹಾಗೂ ಗ್ರಾಮಸ್ಥರು ಒಂದು ನಿರ್ಣಯಿಸ್ತಿದ್ದಾರೆ. ಇದಕ್ಕೆ ನಮ್ದು ಸಹಕಾರ ಯಾವಾಗಲೂ ಇರುತ್ತೆ. ಅದೇ ರೀತಿಯಾಗಿ ಈ ಸರ್ಕಾರಿ ಶಾಲೆಯಲ್ಲಿ ಓದಿರುವಂತಹ ಅನೇಕ ಗಣ್ಯರು, ಈ ಭಾರತ ದೇಶದ ರಾಷ್ಟ್ರಪತಿ ಕೂಡ ನಮ್ಮ ಈ ಸರ್ಕಾರಿ ಶಾಲೆಯಲ್ಲಿ ಓದಿರೋದು APJ ಅಬ್ದುಲ್ ಕಲಾಂ ಅವರು. ಅದೇ ರೀತಿಯಾಗಿ ಇದೇ ನಮ್ಮ ಶಾಲೆಯಲ್ಲಿ ಓದಿರುವಂತಹ ಎಷ್ಟೋ ಜನ IAS KS ಮಾಡಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ. ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕ್ರೀಡಾಪಟುಗಳಾಗಿ ನಮ್ಮ ಹುಟ್ಟೂರಿನ ನಿವೃತ್ತ ಮಿಲಿಟರಿ ಸೋಮಣ್ಣ ಅವರು 4 ಬಾರಿ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಹ್ಯಾಂಡ್ಬಾಲ್ ಪಂದ್ಯಾವಳಿಯಲ್ಲಿ ಭಾರತಕ್ಕೆ ನಾಯಕತ್ವವನ್ನು ಪಡೆದಿದ್ದಾರೆ. ಇದೊಂದು ನಮ್ಮ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನಮ್ಮ KSRTC DC ಆಗಿದ್ದಾರೆ ಈ ನಮ್ಮ ಶಾಲೆಯಲ್ಲಿ ಓದಿರುವಂತಹ ವಿದ್ಯಾ ಮೇಡಮ್ನವರು. ಅವರನ್ನೆಲ್ಲ ಒಂದು ನಾವು ಇನ್ಸ್ಪಿರೇಷನ್ ತಗೊಂಡು ಮಕ್ಕಳು ಇನ್ನೊಂದು ಮೊಬೈಲ್ ಕಡೆ ಸ್ವಲ್ಪ ಗಮನವನ್ನು ಕಡಿಮೆ ಕೊಟ್ಟು ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟಾಗ ಅಂತಹ ಮಹನೀಯರ ಒಂದು ಹಾದಿಯಲ್ಲಿ ಹೋಗೋದಕ್ಕೆ ಸುಗಮ ಆಗುತ್ತೆ ಅಂತ ಹೇಳುತ್ತಾ ನಾನು ಈ 4 ಮಾತನಾಡೋ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ಸಂತೋಷ ಆಗ್ತಿದೆ. ಯಾಕೆ ಅಂತಂದ್ರೆ ಈಗ ನೀವು ನನ್ನ ಮಾತು ಕೇಳೋ ಸ್ಥಿತಿಯಲ್ಲಿ ನೀವಿಲ್ಲ. ಯಾಕೆ ಅಂತಂದ್ರೆ ನಿಮ್ಮ ಮುಖದ ಚರ್ಯ ನೋಡ್ತಿದ್ರೆ ನೀವು ಒಳ್ಳೆ ನೀವೇ ಡ್ಯಾನ್ಸ್ ಆಡ್ತಿದ್ರಿ ಅಂತ ಕಾಣುತ್ತೆ ನನಗೆ. ಯಾಕೆ ಅಂತಂದ್ರೆ ನಿಮ್ಮ ಹಾವಭಾವ ಆ ತರ ಇತ್ತು. ಇಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಅಷ್ಟೇ ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಕಾಲಲ್ಲಿ ಸ್ಟೆಪ್ಗಳನ್ನ ಹಾಕ್ತಾ ಇದ್ರು. ಇದು ಏನನ್ನಿಸುತ್ತೆ ಅಂತಂದ್ರೆ ಇನ್ವಾಲ್ವ್ಮೆಂಟ್ ಹೇಗಿದೆ ಅಂತ ಗೊತ್ತಾಗ್ತಿದೆ. ನನ್ನ ಸುಮಾರು ಕಡೆ ಖಾಸಗಿ ಶಾಲೆಯ ಒಂದು ಏನು ಕಾರ್ಯಕ್ರಮಕ್ಕೆ ಕರೆದಿದ್ರು, ಹೋಗಿದ್ವಿ. 13 ಶಾಲೆಯ ಕಾರ್ಯಕ್ರಮ ಖಂಡಿತವಾಗ್ಲೂ ಹೇಳ್ತೀನಿ, ಯಾವುದೇ ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ. ನಾನು ನಿಜವಾಗ್ಲೂ ಹೆಮ್ಮೆಯಿಂದ ಹೇಳ್ತೀನಿ ಈ ಮಾತನ್ನ. ಯಾಕಂತಂದ್ರೆ ಸುಮಾರು ಕಡೆ ಹೋಗಿದ್ದೀನಿ ನಾನು. ಈ ತರ ಒಂದು ಜೋಶು ಎಲ್ಲೂ ಇರ್ಲಿಲ್ಲ. ಈ ಒಂದು ಕಾರ್ಯಕ್ರಮದ ಹಿಂದೆ ಯಾರೆಲ್ಲ ತಾವಿದ್ದೀರಾ ಅವ್ರಿಗೆಲ್ಲರೂ ಕೂಡ ನಾನು LKG ಈ ಶಾಲೆಯಲ್ಲಿ ಪ್ರಾರಂಭ ಆಗಿದೆ. ಇಲಾಖೆಯಿಂದ ಯಾವ್ಯಾವ ಸವಲತ್ತೆಲ್ಲ ಬರುತ್ತೆ ಖಂಡಿತವಾಗ್ಲೂ ಕೂಡ ಒಂದು ಸಣ್ಣ ಶಿಫಾರಸನ್ನ ನಾನು ಈ ಶಾಲೆ ಖಂಡಿತ ಕೊಡ್ತೀನಿ. 125 ದಾಟಬೇಕು 13 ಶಾಲೆ ಆಯ್ತಾ. ತಾಲೂಕಲ್ಲಿ ಫಸ್ಟ್ ಬರಬೇಕು ಅಂತ ಆಶಾ ಭಾವನೆ ಹೊಂದಿಸ್ತಾ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಚೆನ್ನಾಗಿ ಆಯೋಜನೆ ಮಾಡಿರ್ತಕ್ಕಂತಹ ಈ ಊರಿನ ಗ್ರಾಮಸ್ಥರಿಗೂ, SDMC ಸದಸ್ಯರಿಗೂ, ಹಾಗೆ ಮುಖ್ಯವಾಗಿ ಈ ಶಾಲೆಯ ಶಿಕ್ಷಕರಿಗೂ ಬಹಳ ಆಭಾರಿಯಾಗಿದ್ದೇನೆ. ಯಾಕೆ ಅಂತಂದ್ರೆ ಅದೇ ವಿಶ್ವಾಸ, ಅದೇ ಹುಮ್ಮಸ್ಸು ಎಲ್ಲ ಕೂಡ ನನ್ನಲ್ಲಿ ಒಂದು ಸಣ್ಣ ಕ್ರೀಡೆ ಇದೆ. ಯಾಕೆಂದ್ರೆ ನನ್ನ ಶಾಲೆಯ ಮಕ್ಕಳನ್ನ ಒಂದು 6 ರಿಂದ 7 ಬಾರಿ ಜಿಲ್ಲಾ ಮಟ್ಟದ ವಾಲಿಬಾಲ್ ಕರ್ಕೊಂಡು ಹೋಗಿದ್ದೆ. ಅದೇ ಒಂದು ಸೇವೆಯನ್ನ ಇನ್ನೂ ಕೂಡ ಮಾಡ್ತೀನಿ ಅಂತ ತಮಗೆ ಭರವಸೆನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಗೆಲ್ರಿಗೂ ಕೂಡ ಒಳ್ಳೇದಾಗ್ಲಿ. 7ನೇ ಕ್ಲಾಸ್ ಮಕ್ಕಳಿಗೆ ಮತ್ತೆ ಎಲ್ರಿಗೂ ಕೂಡ ನಿಮಗೆ ಮುಂದೆ ಎಕ್ಸಾಮ್ಸ್ ಇದೆ. ಎಕ್ಸಾಮ್ಸ್ ಚೆನ್ನಾಗಿ ಮಾಡಿ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಇತಿಹಾಸ ಇರ್ತಕ್ಕಂಥ ಶಾಲೆ ಏನು ಶತಮಾನೋತ್ಸವ ಆಚರಿಸಬೇಕು ಅಂತ ಒಂದು ಎಲ್ಲ ಸಿದ್ಧತೆಯಲ್ಲಿ ಇದೀವಿ ನಾವು. 100 ವರ್ಷಗಳು ಪೂರ್ಣ ಆಗಿದೆ ಈ ಶಾಲೆ ಪ್ರಾರಂಭ ಆಗಿ. ಇಲ್ಲಿ 2 ಶೆಡ್ಗಳಿತ್ತು, ರೇಕ್ ಶೆಡ್ಗಳು 2 ಇತ್ತು. ಈ ಕಡೆ ಒಂದು 2 ಬಿಲ್ಡಿಂಗ್ ಇತ್ತು. ನಾವೆಲ್ಲ ಹೋಗಿರ್ತಕ್ಕಂಥದ್ದು ಇದೇ ಶಾಲೆಯಲ್ಲಿ. ಆಗ ಇಂಟ್ರಾಮೇಶ್ವರ ಇವ್ರನ್ನೆಲ್ಲ ನೆನೆಸ್ಕೋಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಈಗ. ಅಷ್ಟು ಚೆನ್ನಾಗಿ ಅವರು ನಡೆಸ್ಕೊಂಡು ಬಂದಿದ್ದಾರೆ.
ಈ ಶಾಲೆ ಇಷ್ಟು ಮಟ್ಟಕ್ಕೆ ಬರ್ಬೇಕಾದ್ರೆ ಇಲ್ಲಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಶಿಕ್ಷಕ ವರ್ಗದವರಿಗೆ, ಎಲ್ಲ ಗುರುಗಳಿಗೆ ಅವರ ಶ್ರಮ ಬಹಳಷ್ಟಿದೆ ಅಂತ ಹೇಳ್ತಾ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಈಗ ಈ ಶಾಲೆಗೆ, ಸರ್ಕಾರಿ ಶಾಲೆಗೆ ಕಳಿಸ್ತಕ್ಕಂಥ ನೀವು ಪೋಷಕರು, ನೀವು ಅದೃಷ್ಟವಂತರು, ಧನ್ಯವಂತರು ಅಂತ ಹೇಳ್ತಾ, ನೀವೇ ಶಿಕ್ಷಕರಿಗೆ ದಾರಿದೀಪ. ಯಾಕಂತ ಹೇಳಿದ್ರೆ ಬದಲಾಗ್ತಾ ಇರ್ತಕ್ಕಂಥ ಈ ಕಾಲದಲ್ಲಿ ಅನೇಕ ಯೋಚನೆಗಳು ಬರ್ತಾ ಇದೆ, ಅನೇಕ ಒಂದು ನಮ್ಮ ಮೈಂಡ್ಗೆ ನಿಂತಿರುವಂತಷ್ಟು ಒಂದು ಯೋಚನೆಗಳು ಅಲ್ಲಿ ಸೇರಿಸೋಣ ಅಂತ ಗಟ್ಟಿ ನಿರ್ಧಾರದಿಂದ ಶಿಕ್ಷಕರ ಮೇಲೆ ನಂಬಿಕೆ ಇಟ್ಟು ನೀವು ಈ ಶಾಲೆಗೆ ಕಲಿಸ್ತಾ ಇದ್ದೀರಿ. ನಿಮ್ಮ ನಂಬಿಕೆಗೆ ಯಾವತ್ತೇ ಆಗಲಿ ಅವರು ಅಪನಂಬಿಕೆ ತರೋದಿಲ್ಲ ಅಂತ ನಾನು ಹೇಳ್ತಾ, ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಯಲ್ಲಿ ಹೋಗತಕ್ಕಂಥ ಮಕ್ಕಳಿಗೆ ಸರ್ಕಾರ ಅನೇಕ ಸ್ಕೀಮ್ಗಳನ್ನು ತರ್ತಾ ಇದೆ. ಇನ್ನ ಒಂದು ಹೆಚ್ಚು ಮುಂದೆ ಹೋಗಿ ಸರ್ಕಾರಿ ಶಾಲೆಯಲ್ಲಿ ಓದಿ ಮುಂದೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಪರ್ಸೆಂಟೇಜ್ ಕೂಡ ಕೊಡಬಹುದು. ಅಂದ್ರೆ ಉದ್ಯೋಗದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಗುಗೆ ಇಷ್ಟು ಪರ್ಸೆಂಟ್ ಕೊಡಿ ಅಂತ ಉದ್ಯೋಗದಲ್ಲಿ ಕೂಡ ಮೀಸಲು ಬರಬಹುದು ಅಂತ ನಾನು ಹೇಳ್ತಾ, ನೀವೆಲ್ಲ ಒಳ್ಳೆ ಅದೃಷ್ಟವಂತರು ಅಂತ ಹೇಳ್ತಾ, ಯಾಕೆಂತ ಹೇಳಿದ್ರೆ ಇಷ್ಟು ಕಾರ್ಯಕ್ರಮ ಮಾಡಬೇಕಾದ್ರೆ ಇದರ ಹಿಂದೆ ಬಹಳ ಪರಿಶ್ರಮ ಇದೆ. ಇದನ್ನ ರೆಡಿ ಮಾಡ್ತಿರ್ತಕ್ಕಂಥ ಒಂದು ಹಿಂದೆ ಇರ್ತಕ್ಕಂಥ ಶಿಕ್ಷಕರಿಗೂ, ಇಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಮುಖ್ಯ ಶಿಕ್ಷಕರಿಗೂ ಮತ್ತು ಅವರ ಒಂದು ಸಹ ಶಿಕ್ಷಕ ಸಿಬ್ಬಂದಿಗಳಿಗೂ, SDMC ಅಧ್ಯಕ್ಷರು ಹಾಗೂ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ನನ್ನನ್ನು ಇಲ್ಲಿ ಕನಸಿನ ಮಾತುಗಳನ್ನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಭಾಷಣ ಕೇಳ್ತಕ್ಕಂಥ ಸಮಯ ಇದೆಲ್ಲ, ನಿಮ್ಮ ಮಕ್ಕಳ ಒಂದು ಕೌಶಲ್ಯವನ್ನ ನೀವು ನೋಡ್ಬೇಕಂತ ಕಾತರದಿಂದ ಇದ್ದೀರಿ. ಬಹಳ ಚೆನ್ನಾಗಿದೆ ಪ್ರೋಗ್ರಾಮು. ಇಲ್ಲಿ ಕಲಿಸಿರ್ತಕ್ಕಂಥವ್ರಿಗೂ ಸಹ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.